ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 25ನೇ ದಿವಸ ಆಗಿರುತ್ತೆ. ಆ್ಯಂಡ್ ಇವತ್ತಿನ ರುಟೀನ್ ಮತ್ತು ಇವತ್ತು ಫುಡ್ ಏನೆಲ್ಲ ತಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ತೊಗೋತಾ ಇದ್ದೀನಿ ABCD ಜ್ಯೂಸು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು, ಜೊತೆಗೆ ಸ್ಕಿನ್ ಕೂಡ ಗ್ಲೋ ಆಗಬೇಕು ಅಂತ ಹೇಳಿ ಏನಾದರೂ ಪ್ರಯತ್ನ ಪಡ್ತಾಯಿದ್ರೆ ನೀವು ಈ ಥರದ ಜ್ಯೂಸನ್ನ ತೊಗೋಬಹುದು. ವಾರದಲ್ಲಿ ಒಂದು 4 ದಿವಸ ABCD ಜ್ಯೂಸನ್ನ ತೊಗೊಳ್ತಾ ಹೋಗಿ. ಖಂಡಿತವಾಗಿಯೂ ವೆಯ್ಟ್ ಲಾಸ್ ಜೊತೆಗೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ವೆಯ್ಟ್ ಲಾಸ್ ಮಾಡುವಾಗ ಇದನ್ನು ಬ್ರೇಕ್ಫಾಸ್ಟ್ ಬದಲಾಗಿ ನೀವು ತೊಗೊಳ್ಬೇಕು. ಮತ್ತು ನೀವು ಬ್ರೇಕ್ಫಾಸ್ಟ್ ತೊಗೊಂಡು ಇದನ್ನು ತೊಗೊಂಡ್ರೆ ಖಂಡಿತ ವೆಯ್ಟ್ ಲಾಸ್ ಆಗೋದಿಲ್ಲ. ಬ್ರೇಕ್ಫಾಸ್ಟ್ ಅದರ ಆಲ್ಟರ್ನೇಟ್ ಆಪ್ಷನ್ ಆಗಿ ನೀವು ಇದನ್ನು ತೊಗೊಳ್ತಾ ಹೋಗಬೇಕು. ಇವತ್ತು ನಾನು ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟು, ಆಮೇಲೆ ಒಂದು ಒಂದು 4 ಡೇಟ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಇಬ್ಬರಿಗಾಗುವಷ್ಟು ಮಾಡ್ಕೊತಾ ಇದ್ದೀನಿ. ನಿಮಗಾದರೆ ಒಂದು ಆ್ಯಪಲ್ ತೊಗೊಂಬಂದರೆ ಒಂದು ಆ್ಯಪಲ್ಲು 2 ದಿವಸ ಬರುತ್ತೆ. ಒಂದು 4 ದಿವಸ ಒಂದು 2 ಆ್ಯಪಲ್ ತೊಗೊಂಬಂದರೂ 4 ದಿವಸ ಆರಾಮಾಗಿ ನೀವು ABCD ಜ್ಯೂಸನ್ನ ಮಾಡಿಕೊಂಡು ತೊಗೋಬೋದು. ಇನ್ನು ಡೇಟ್ಸ್ ಏನಕ್ಕೆ ಆ್ಯಡ್ ಮಾಡ್ತಾರೆ ಅದಂದರೆ ಸ್ವಲ್ಪ ಸ್ವೀಟ್ನೆಸ್ ಬರಲಿ ಅಂತ. ಬೀಟ್ರೂಟಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. ಇದು ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಥರ ಫೀಲ್ ಆಗೋಕ್ಕೆ ಇದನ್ನು ತೊಗೊಳ್ಳೋದು. ಇನ್ನು ಏನಂದರೆ ಬೆಳಗ್ಗೆ ಇದನ್ನು ಅರೌಂಡ್ ನಾನು 10 ಗಂಟೆಗೆ ತೊಗೊಂಡಿರೋದು. ಇವಾಗ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾಯಿದ್ದೀನಲ್ಲ, 9:30ಗೆ ನಾನು ನೆನೆಸಿರೋಂಥ ಡ್ರೈ ಫ್ರೂಟ್ಸ್ನ ಫಾಸ್ಟಿಂಗ್ ಬ್ರೇಕ್ ಮಾಡಿಕೊಂಡು ಅದಾದ ನಂತರನೇ ನಾನು ಇದನ್ನು ತೊಗೊತಾ ಇದ್ದೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ, ನೀವು ಕೂಡ ಕೆಲವಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕಾಗತ್ತೆ. ಒಂದು 3-4 ತಿಂಗಳು ಸ್ವಲ್ಪ ಎಫರ್ಟ್ ಹಾಕಿದ್ರೇ ವೆಯ್ಟ್ ಲಾಸ್ ಆಗೋದು. ಒಂದೇ ದಿವಸಕ್ಕೆ ವೆಯ್ಟ್ ಲಾಸ್ ಖಂಡಿತ ಆಗೋದಿಲ್ಲ, ಟೈಮ್ ತೊಗೊಳುತ್ತೆ. ನಾನಿವತ್ತು ಆಲ್ರೆಡಿ ನಾನು ಓಟ್ಸ್ ರೆಸಿಪೀಸ್ನ ತೋರಿಸಿದ್ದೀನಿ. ತುಂಬ ಓಟ್ಸೇ ತಿಂದಿದ್ದಾಯಿತು. ಹಾಗಾಗಿ ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂಥೇಳಿ. ವೆಜಿಟೇಬಲ್ಸ್ ತೊಗೊಳ್ಳಲ್ಲ ಅಂತಲ್ಲ, ಸ್ಟೀಮ್ ಮಾಡಿ ಮತ್ತು ಸಲಾಡ್ ಥರ ತೊಗೊಳ್ತಾ ಇರ್ತೀನಿ. ಇವಾಗ ABCD ಜ್ಯೂಸು ಒಂದು 2-3 ಸರ್ತಿ ತೊಗೊಂಡೆ ನಾನು ABCD ಜ್ಯೂಸು. ತುಂಬ ಚೆನ್ನಾಗಿರುತ್ತೆ, ನಿಮಗೆ ಫಿಲ್ಲಿಂಗ್ ಕೂಡ ಆಗಿರುತ್ತೆ. ಮಧ್ಯಾಹ್ನದವರೆಗೆ ಹಸಿವು ಆ ಥರ ಏನಾಗೋದಿಲ್ಲ. ಆರಾಮವಾಗಿ ನೀವು ತೊಗೊಳ್ಬೋದು ಬ್ರೇಕ್ಫಾಸ್ಟ್ಗೆ. 10 ಗಂಟೆಗೆ ನಾನಿವಾಗ ABCD ಜ್ಯೂಸನ್ನ ತಗೋತಾ ಇದ್ದೀನಿ. 2 ಗ್ಲಾಸ್ ಅಷ್ಟು, ಅಂದರೆ ಇಬ್ಬರಿಗಾಗುವಷ್ಟು ನಾನು ಮಾಡ್ಕೊಂಡಿರೋದು. ಇನ್ನು ಅದಾದಮೇಲೆ 12 ಗಂಟೆಗೆ ಏನಾದರೂ ಹಸಿವು ಆ ಥರ ಇದ್ದರೆ ನಾನು ಏನಾದರೂ ಫ್ರೂಟ್ಸು ಬೇರೆ ಏನಾದರೂ ತೊಗೋತೀನಿ, ಸ್ನ್ಯಾಕ್ಸು. ಇಲ್ಲ ನನಗೇನು ಹಸಿವಿಲ್ಲ ಅಂತಂದಾಗ ನಾನು ಡೈರೆಕ್ಟು ಲಂಚೇ ತೊಗೊಳ್ಳೋದು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾನು ಫಾಲೋ ಮಾಡ್ತಾ ಇರೋದು 16:8. ಅಂದರೆ ನಮ್ಮದು 16 ಅವರು ಫಾಸ್ಟಿಂಗ್ ಅವರ್ ಇರುತ್ತೆ ಆ್ಯಂಡ್ 8 ಅವರ್ಸ್ ನಮ್ಮದು ಈಟಿಂಗ್ ವಿಂಡೋ. 8 ಅವರ್ಸಲ್ಲಿ ನೀವು ಆ 8 ಅವರ್ಸ್ ಈಟಿಂಗ್ ವಿಂಡೋನಲ್ಲೇ ನಿಮ್ಮದು ಫುಡ್ ರುಟೀನ್, ಲಂಚು, ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸ್ಕೋಬೇಕಾಗತ್ತೆ. ಆದಷ್ಟು ನೈಟ್ ಬೇಗನೆ ಊಟ ಮಾಡಿ, ಇದರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀವು ಎಷ್ಟು ಹೊಟ್ಟೆನ ಖಾಲಿ ಇಟ್ಕೊತೀರಾ ನೈಟು, ಅಷ್ಟು ನಿಮ್ಮ ಫ್ಯಾಟ್ ಬರ್ನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನನಗೆ 16:8 ನಂಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ನೀವು 14:10 ಕೂಡ ಮಾಡ್ಬೋದು. ಅಂದರೆ ನಾನಿವಾಗ ಫಾಲೋ ಮಾಡ್ತಾಯಿದ್ದು 10 to 5 ಮಾಡ್ತಾಯಿದ್ದೀನಲ್ಲ, ನೀವು 10 to 7 ಆ ಥರ ಕೂಡ ಮಾಡ್ಕೋಬೋದು. ನೋಡಿ ನಿಮಗೆ ಯಾವುದು ಕನ್ವೀನಿಯೆಂಟು ನಿಮ್ಮದು ರೂಟೀನ್ಗೆ. ಆಮೇಲೆ ಬೇಗ ಅಡುಗೆ ಮಾಡ್ತೀರಾ, ಒಬ್ರು ಸ್ವಲ್ಪ ಲೇಟ್ ಆಗುತ್ತೆ ನೈಟು, ಆ ಥರ ಇದ್ದಾಗ ನೀವು ನಿಮಗೆ ಯಾವುದು ಕಂಫರ್ಟ್ ಆ ಥರ ನೋಡಿಕೊಂಡು ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಆದಷ್ಟು 14:10 ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ. ಅಂದರೆ ನಾವು ಟೈಮಿಂಗ್ಸ್ ಅಡ್ಜಸ್ಟ್ ಆಗೋಕ್ಕೆ, ಅದಾದಮೇಲೆ ನಾವು ಅಡ್ಜಸ್ಟ್ ಆದಮೇಲೆ 1 ವೀಕ್ ಆ ಥರ ನಾವು ಮಾಡ್ಕೊಂಡಾದಮೇಲೆ 16:8 ಆರಾಮವಾಗಿ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹಸಿವು ಅನಿಸುತ್ತೆ, ಯಾಕಂದರೆ ನಾವು ಮಿಡ್ಡಾಗಿ ಏನೂ ತಿಂತಾ ಇರಲ್ಲ. ಲಂಚ್ ಕೂಡ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಹಸಿವು ಅನಿಸುತ್ತೆ.
ಬಟ್ 1 ಅಥವಾ 2 ಡೇಸ್ ಅಷ್ಟೇ. ಅದಾದಮೇಲೆ ನೀವು ಆರಾಮವಾಗಿ ಕಂಟಿನ್ಯೂಯಸ್ ಆಗಿ ಮಾಡ್ಕೊತಾ ಹೋಗ್ಬೋದು. ಇನ್ನು ನೈಟ್ ಬಂದುಬಿಟ್ಟು ಫುಲ್ ಹಸಿವಾಗ್ಬಿಡುತ್ತೆ 1-2 ದಿವಸ. ಯಾಕಂದರೆ ನಾವು ಆಲ್ಮೋಸ್ಟ್ 5 ಗಂಟೆ 6 ಗಂಟೆಗೆಲ್ಲ ಊಟ ಮುಗಿಸ್ಕೊಂಡ್ರೆ ಮಲಗೋದು ಒಂದು 4-5 ಅವರ್ ಗ್ಯಾಪ್ ಆಗುತ್ತಲ್ಲ, ಹಾಗಾಗಿ ಹಸಿವಾಗುತ್ತೆ. ಡೈಜೆಷನ್ ಆಗಿರೋ ಫುಡ್ಡೆಲ್ಲ ಅದಾಗಿದ್ಮೇಲೆ ಹಸಿವಾಗುತ್ತೆ ಸ್ವಲ್ಪ ದಿವಸ. ಅದಾದಮೇಲೆ ನಿಮಗೆ ರೂಢಿ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಇದನ್ನು ಫಾಲೋ ಮಾಡುವಾಗ ಹಾಗೆ ಅಂದ್ಕೊಂಡೆ, ನಂಗೆ ಮಾಡೋಕ್ಕಾಗತ್ತೋ ಇಲ್ವೋ, ಯಾಕಂದರೆ ಸ್ವಲ್ಪ ಹೆಡೇಕ್ ಪ್ರಾಬ್ಲಮ್ ಬರ್ತಾಯಿತ್ತು ನನಗೆ. ಇದನ್ನು ಫಾಲೋ ಮಾಡಿ ಮತ್ತೆಲ್ಲಿ ನನಗೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತಾ ಅಂತ ಅಂದ್ಕೊಂಡೆ. ಬಟ್ ಆ ಥರ ಏನೂ ಆಗಿಲ್ಲ, ಮಾಡ್ಬೋದು ಆರಾಮವಾಗಿ. ಒಂದು 2 ಡೇಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ರೂಢಿ ಆಗುತ್ತೆ. ಇನ್ನು ನಾನು ಮಧ್ಯಾಹ್ನ 12 ಗಂಟೆಗೆ 12-12:30 ಟೈಮಲ್ಲಿ ಒಂದು 2 ಪೀಸಷ್ಟು ಗಾವ, ಆಮೇಲೆ ಇದು ಬಾರೆಹಣ್ಣು ಅಂತ ಬರುತ್ತಲ್ಲ ಅದು, ಒಂದು ಬಾಳೆಹಣ್ಣು, ಇಷ್ಟು ತೊಗೊತಾ ಇದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಬೇಕಿದ್ದರೆ, ಹಸಿವಿದ್ದರೆ ಅಥವಾ ಏನೋ ಕ್ರೇವಿಂಗ್ಸ್ ಆಗ್ತಾಯಿದೆ ಅನ್ನೋರು ತೊಗೋಬೋದು. ಇಲ್ಲ ನಂಗೆ ಬೇಡ, ನಾನು ಡೈರೆಕ್ಟಾಗಿ ಲಂಚೇ ಮಾಡ್ಕೊತೀನಿ ಅನ್ನೋರು ಕೂಡ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋ ತುಂಬಾ ಬೆನಿಫಿಟ್ಸ್ ಇದೆ. ಏನಂತಂದರೆ ನಮ್ಮ ಡೈಜೆಷನ್ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇವಾಗ ಮೆಟಬಾಲಿಸಮ್ ರೇಟ್ ಕಡಿಮೆ ಇರುತ್ತೆ ತುಂಬ ಜನರಿಗೆ, ಅದರಿಂದ ಕೂಡ ವೆಯ್ಟ್ ಲಾಸ್ ಆಗ್ತಾಯಿರಲ್ಲ. ನಾವು ತಿನ್ನೋದು ಕಡಿಮೆನೇ ಇರುತ್ತೆ, ಬಟ್ ಅಲ್ಲಿ ನಮ್ಮ ವೆಯ್ಟ್ ಲಾಸ್ ಆಗ್ತಾಯಿರಲ್ಲ. ಯಾಕಂದರೆ ನಾವು ಫ್ರೀಕ್ವೆಂಟಾಗಿ ತಿಂತಾ ಇರೋದ್ರಿಂದ ಅಲ್ಲಿ ನಮಗೆ ಡೈಜೆಷನ್ ಆಗೋಕ್ಕೆ ನಾವು ಟೈಮ್ ಕೊಡ್ತಾ ಇರಲ್ಲ. ಬಟ್ ಈ ಒಂದು ಫಾಸ್ಟಿಂಗ್ ವಿಂಡೋನಲ್ಲಿ ನಾವೇನು ಮಾಡ್ತೀವಿ, ತುಂಬಾ ಟೈಮ್ ಕೊಡ್ತೀವಲ್ಲ, ಸೊ ಅದು ನಿಧಾನವಾಗಿ ಡೈಜೆಷನ್ ಆಗೋಕ್ಕೆ, ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ಬಾಡಿಲಿರೋಂಥ ಫ್ಯಾಟ್ ಎಲ್ಲ ಕರಗಿ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಇನ್ನು ಅದಾದಮೇಲೆ ಒಂದು ಗಂಟೆಗೆ ಆ ಥರ ನಾನು ಆಮ್ಲ ಜ್ಯೂಸನ್ನ ತಗೋತಿದ್ದೀನಿ. ನಾನು ಫಸ್ಟ್ ವೀಡಿಯೋನಲ್ಲೇ ತೋರಿಸಿರೋ ಹಾಗೆ ಸ್ಕಿನ್ ಹೇರ್ ಪ್ರಾಬ್ಲಮ್ ಇರೋರು ಈ ರೀತಿ ಮಾಡಿಕೊಂಡು ತಗೊಳ್ತಾ ಹೋಗಿ, ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಹೇರ್ ಫಾಲ್ ಕೂಡ ಆಗೋದಿಲ್ಲ. ಈ ಒಂದು ಡಯಟಲ್ಲಿ ಯಾರು ಫಾಲೋ ಮಾಡ್ತಾ ಇರ್ತೀರ, ಹೇರ್ ಫಾಲ್ ಕೂಡ ಆಗೋದಿಲ್ಲ. ನಾವು ಇಲ್ಲಿ ತುಂಬ ಕಡಿಮೆ ಕ್ಯಾಲರಿ ಇರೋ ಫುಡ್ ತೊಗೋತಾ ಇರೋದ್ರಿಂದ ನ್ಯೂಟ್ರಿಷನ್ಸ್ ಎಲ್ಲನೂ ಸಿಗೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಹೇರ್ ಫಾಲು ಮತ್ತು ಸ್ಕಿನ್ ಡಲ್ ಆ ಥರ ಆಗುತ್ತೆ. ಅದಕ್ಕೆ ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. ಡೈಲಿ 1 ಗ್ಲಾಸ್ ಕುಡಿದು ನೋಡಿ, ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಗ್ಲೋ ಆಗೇ ಇದೆ, ಏನೂ ಡಲ್ ಆಗಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ನಾನಿವಾಗ 1 ವಾರದಿಂದ ಫಾಲೋ ಮಾಡ್ತಾ ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಇನ್ನು ಮಧ್ಯಾಹ್ನ ಲಂಚ್ ಬಂದುಬಿಟ್ಟು 2:30ಗೆ ತೊಗೊಂಡಿರೋದು ನಾನು. ಇವತ್ತು ಕೂಡ ನಾನು ಬರೆಟೋ ಬೌಲ್ನ ತೊಗೊಂಡಿದ್ದೀನಿ. ಇನ್ನು ಡಿನ್ನರ್ ಬೇಗನೆ ಮುಗಿಸ್ಕೋಬೇಕಲ್ವಾ, ಸೊ ದಟ್ ನಾನಿವಾಗ ಡಿನ್ನರ್ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಒಂದು ಸೂಪು ಮತ್ತು ಒಂದೇನು ಸ್ಟಾರ್ಟರ್ ಥರ ಮಾಡ್ಕೊಳ್ಳೋಣ ಅಂಥೇಳಿ. ಮೊದಲಿಗೆ ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ವೆಜ್ ಸೂಪ್ ಮಾಡೋಣ ಅಂತ ಹೇಳಿ. ಆದಷ್ಟು ಡಿನ್ನರ್ಗೆ ಲೈಟಾಗಿ ತಗೊಳ್ಳಿ. ಸೂಪು ಅಥವಾ ಸಲಾಡ್ ಈ ಥರ ತೊಗೊಂಡ್ರೆ ಬೆಸ್ಟ್ ಆಪ್ಷನು. ಹೆವಿ ಮೀಲ್ ಖಂಡಿತ ತೊಗೊಳಕ್ಕೆ ಹೋಗಬೇಡಿ ನೈಟ್ ಟೈಮಲ್ಲಿ. ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗುತ್ತೆ. ತುಂಬ ಫೈನ್ ಚಿಕ್ಕದಾಗಿ ಮಾಡಿಕೊಂಡಾಗ ಬೇಗ ಬೇಯುತ್ತದು. ನಾನು ಈ ಥರ ಸ್ವಲ್ಪ ಟೈಮ್ ಕಡಿಮೆ ಇತ್ತು ಅಂತ ಸ್ವಲ್ಪ ಗಡಿಬಿಡಿಯಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ನಾನಿಲ್ಲ ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಆಲಿವ್ ಆಯಿಲು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು 5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಅದು ಬೇಯಲಿ, ಅದಾದಮೇಲೆ ನೀರು ಸೇರಿಸ್ಕೊಳ್ಳಿ. ಇನ್ನು ನೀರು ಅಷ್ಟೇ ನಿಮಗೆ ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀರಾ, ಆಮೇಲೆ ವೆಜಿಟೇಬಲ್ಸ್ ಎಷ್ಟಿದೆ ಅದ್ರ ಮೇಲೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅಂದಾಜು. ಇನ್ನು ನಾನು ಇದಕ್ಕೆ ಕಾರ್ನ್ಫ್ಲೋರ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಸೂಪ್ ಗಟ್ಟಿಯಾಗಿ ಬರಲಿ ಅಂತ ಹೇಳಿ. ನಾನು ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತಿಕ್ ಬೇಕಂತಂದರೆ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ನ ಸೇರಿಸ್ಕೋಬೋದು. ನೀರು ಕುದಿಯುವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು, ಬಟ್ ಹಾಕ್ಕೊಳ್ಳುವಾಗ ಸ್ವಲ್ಪ ಅದನ್ನು
ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಕೆಳಗಡೆ ಗಂಟೆಲ್ಲ ಉಳ್ಕೊಂಡ್ಬಿಡುತ್ತೆ. ಆ ಥರ ಹಾಕಿ ನೀವು ಮಾಡಿಕೊಂಡ್ರೆ ಸೂಪು ಕೂಡ ರೆಡಿ ಆಯಿತು. ಇನ್ನು ನಾನಿಲ್ಲಿ ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಮಶ್ರೂಮ್ ಪನ್ನೀರ್ ಇದನ್ನು ಹಾಗೆ ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ ಅಂಥೇಳಿ ಮೊಸರು ಎಲ್ಲ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಗೆ ತವೆ ಮೇಲೆ ಫ್ರೈ ಮಾಡಿದ್ದೀನಿ ಸುಮ್ಮನೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಯಾರಿಗಾದರೂ ಈ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ಶೇರ್ ಮಾಡ್ಕೋತೀನಿ. ಪನ್ನೀರು ತುಂಬಾ ಚೆನ್ನಾಗಿ ಫ್ರೈ ಆಗಿದ್ದು, ತವೆ ಮೇಲೆ ಮಾಡಿದರು. ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಆಯಿಲ್ ಕೂಡ ಜಾಸ್ತಿ ಬೇಕಾಗಲ್ಲ. ಒಂದು 2 ಸ್ಪೂನ್ ಆಯಿಲ್ ಆದರೆ ಸಾಕು. ನೀವು ಆರಾಮವಾಗಿ ಇದು ನೈಟ್ ಡಿನ್ನರ್ಗೆ ಬೇಗನೆ ಮಾಡ್ಕೋಬೋದು. ಪನ್ನೀರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ನಿಮಗೆ ನೈಟ್ ಹಸಿವು ಕೂಡ ಆಗೋದಿಲ್ಲ. ಇನ್ನು ಸೂಪ್ ಕೂಡ ನಿಮಗೆ ಫಿಲ್ಲಿಂಗ್ ಆಗಿರುತ್ತೆ. ಎಲ್ಲ ಥರದ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಫೈಬರ್ ರಿಚ್ ಆಗಿರುತ್ತೆ. ಈ ರೀತಿ ನೀವು ಫಾಲೋ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಒಂದೇ ತಿಂಗಳಲ್ಲಿ ನೀವು ಏನಿಲ್ಲ ಅಂದರೂ 4-5 kg ವೆಯ್ಟ್ ಲಾಸ್ ಆರಾಮವಾಗಿ ಮಾಡ್ಕೋಬೋದು. ಈ ಥರನೇ ಕನ್ಸಿಸ್ಟೆನ್ಸಿ ಡಯಟ್ ಫಾಲೋ ಮಾಡ್ಕೊಂಡು ಹೋಗಿ 100% ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಇವಾಗ ನೈಟ್ ಡಿನ್ನರ್ ಇದಾಗಿತ್ತು ನಂದು. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಸೀಸನಿಂಗ್ ಹಾಕ್ಕೊಂಡಿದ್ವಿ. ಇದಾಗಿತ್ತು ನೈಟ್ ಡಿನ್ನರು. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಒಂದು ಒಳ್ಳೆ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.